ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಕುಡಿಯೋಕ್ಕೆ ನೀರನ್ನು ಇಟ್ಬಿಟ್ಟು ಪಾಪುಗೆ ಊಟನ ರೆಡಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಮೈಸೂರು ಬೇಳೆ 2 ಸ್ಪೂನ್ ಮತ್ತು ಅಕ್ಕಿ 2 ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸು, ಜೀರಿಗೆ ಮತ್ತು ಹುಳ್ಳಿಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಇಂಗನ್ನು ಹಾಕಿಬಿಟ್ಟು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಹಾಗೆಯೇ ನಾನು ಬೆಳಿಗ್ಗೆ ಹೊತ್ತು ಯಾವಾಗಲೂ ನಿಂಬೆಹಣ್ಣು ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತೀನಿ. ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಬಾಡಿಗೆ ಅಲ್ಲಿ ಫ್ಯಾಟ್ನ ಕಡಿಮೆ ಮಾಡಲಿಕ್ಕೆ. ಹಾಗೆಯೇ ಕುಡಿದ್ಬಿಟ್ಟು ಹಾಗೆಯೇ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಮಕ್ಕಳಿದ್ದಾರಲ್ಲ, ಅದಕ್ಕೋಸ್ಕರ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಸೈಡ್ಗೆ ಇಡ್ತಾಯಿದ್ದೀನಿ. ಹಾಗೆಯೇ ಕುಕ್ಕರಲ್ಲಿ 4 ವಿಷಲಿಂದ 5 ವಿಷಲ್ ಬರಬೇಕು, ಯಾಕಂದರೆ ಪಾಪುಗೆ ಸ್ಮ್ಯಾಶ್ ಮಾಡಬೇಕಲ್ಲ. ಹಾಗೆಯೇ ಅವಲಕ್ಕಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಈರುಳ್ಳಿ ಜೊತೆಗೆ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಂಡು ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿಟ್ಟಿದ್ದ ಅವಲಕ್ಕಿನ ಇದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಸ್ವಲ್ಪ ಬಿಸಿ ಮಾಡೋದಕ್ಕೆ ಒಲೆ ಮೇಲೆ ಇಟ್ಕೋತೀನಿ. ಒಂದು 2 ರಿಂದ 3 ನಿಮಿಷ ಆದಮೇಲೆ ಆಫ್ ಮಾಡಿದ್ರೆ ಅವಲಕ್ಕಿ ರೆಡಿಯಾಗಿರುತ್ತೆ. ಹಾಗೆಯೇ ಪಾಪುಗೆ ಕುಕ್ಕರ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಇಟ್ಕೋತಾ ಇದ್ದೀನಿ. ರುಬ್ಬಿ ಇಟ್ಕೊಂಡು ಎಲ್ಲ ಆದಮೇಲೆ ಪಾಪುಗೆ ಊಟ ಎಲ್ಲ ಮಾಡಿಸಿ ನಮ್ಮ ಧನುಷ್ನ ಕರ್ಕೊಂಡೋಗಿದ್ದೆ ಆಸ್ಪತ್ರೆಗೆ. ಯಾಕಂದರೆ ಅವನಿಗೆ ಮಂತ್ರಾಲಯಕ್ಕೆ ಹೋಗಿದ್ರು ಅವ್ರ ಅಜ್ಜಿ ತಾತನ ಜೊತೆ. ಹೋಗಿ ಬಂದಮೇಲೆ ತುಂಬಾ ಹುಷಾರಿರಲಿಲ್ಲ, ತುಂಬಾ ಡಿಹೈಡ್ರೇಷನ್ ಆಗೋಗಿತ್ತು. ಒಂದು ದಿವಸ ಪಾಪ ಅವನ್ನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ಹೋಗಿ ಬಂದಮೇಲೆ ಅವನಿಗೆ ತಿಂಡಿ ಊಟ ಏನೋ ವ್ಯತ್ಯಾಸ ಆಗಿಬಿಟ್ಟು ವಾಮಿಟು, ಲೂಸ್ ಮೋಷನ್ನು, ಹೈ ಫೀವರ್ ಆಲ್ಮೋಸ್ಟ್ 105 ಡಿಗ್ರಿ ಗಂಟ ಹೋಗ್ಬಿಟ್ಟಿತ್ತು. ತುಂಬಾ ಭಯ ಆಗೋಗಿತ್ತು, ಏನಪ್ಪ ಮಾಡೋದು ಅಂತ. ರಾತ್ರಿ ಎಲ್ಲ ಅದೇ ಥರನೇ ಆಗೋಯಿತು ನೈಟ್. ಆ್ಯಕ್ಚುಲಿ ಯುಗಾದಿ ಆದಮೇಲೆ ಹೋಗಿ ಬಂದಮೇಲೆ ಆಮೇಲೆ ಡಾಕ್ಟ್ರು ಒಂದು ದಿವಸ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು, ಏನೂ ಆಗೋದಿಲ್ಲ ಅಂತ. 1 ಡೇ ಅಡ್ಮಿಟ್ ಮಾಡಿದ್ವಿ. ಆ್ಯಕ್ಚುಲಿ ಅಡ್ಮಿಟ್ ಆಗಿ ಬಂದಮೇಲೆ 5 ಡೇಸ್ ಏನೋ ಅವರು IV ಡ್ರಾಪ್ಸ್ ಹಾಕಬೇಕು ಇದೇ ಥರ ಇರೋದ್ರಿಂದ ಅಂತ ಹೇಳಿದ್ರು. ಅದಕ್ಕೆ 5 ಡೇಸ್ವರೆಗೂ ಹಾಕಿ ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಾಮನವಮಿ ಹಬ್ಬಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಮೊದಲನೇದಾಗಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ತುರಿದಿಟ್ಕೊತಾ ಇದ್ದೀನಿ. ತುರಿದಿಟ್ಕೊಂಡು ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ನಮಗೆ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ. ನಾನೇನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ, ಆದರೂ ಕೂಡ ವೀಡಿಯೋ ಮಾಡಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರನೇ ಮಾಡಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರುಬೇಳೆ ಮಾಡೋದಕ್ಕೆ ಮೊದಲನೇದಾಗಿ ಹೆಸರುಬೇಳೆನ ನೆನೆಸಿಟ್ಕೊತಾ ಇದ್ದೀನಿ ನಾನು. ಹಾಗೆಯೇ ಸೌತೆಕಾಯಿ ಮತ್ತು ಕೋಸಂಬರಿಗೆ ಕ್ಯಾರೆಟ್ ಸಹ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡನ್ನೂ ಕಟ್ ಮಾಡಿ ಮತ್ತು ಸ್ವಲ್ಪ ಏನು ಮಾಡಿದೆ, ನಾನು ಕ್ಯಾರೆಟ್ನ ಸ್ವಲ್ಪ ಮಾತ್ರ ತುರಿದಿಟ್ಕೊಂಡು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅನಿಸ್ತು. ಅದಕ್ಕೋಸ್ಕರ ಯಾವಾಗೂ ಒಂದೇ ಥರ ತುರಿದು ಮಾಡೋದೇನಂತ ಹೇಳ್ಬಿಟ್ಟು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನೆನೆಸಿರೋ ಹೀಗೇ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಪಾನಕ ಮಾಡಲಿಕ್ಕೆ ಅಂದ್ಬಿಟ್ಟು ಕರ್ಬೂಜದ ಹಣ್ಣು ತಂದಿದ್ವಲ್ಲ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜ ಎಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ನೀಟಾಗಿ ಚಿಕ್ಕದಾಗೆ ಆಲ್ಮೋಸ್ಟ್ ಕಟ್ ಮಾಡಿಕೊಂಡೆ. ಆದರೂ ಸಹ ಅದು ಕೈಯಲ್ಲಿ ಕಿವುಚೋದಕ್ಕಿಂತ ಸ್ವಲ್ಪ ಮಿಕ್ಸಿಗೆ ಹಾಕಿದ್ರೆ ಈ ಮಕ್ಕಳಿಗೆಲ್ಲ ಕುಡಿಯೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ. ನನ್ನ ಮಗನಿಗೂ ಕೊಡಬೇಕಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು, ಆ್ಯಕ್ಚುಲಿ 3/4 ಭಾಗ ಗ್ರೈಂಡ್ ಮಾಡಿನೇ ಇಟ್ಕೊಂಡ್ಬಿಟ್ಟೆ. ಯಾಕೆಂದರೆ ಇಲ್ಲಾಂದರೆ ಬಾಯಿಗೆಲ್ಲ ಸಿಕ್ಬಿಡುತ್ತೆ, ಗಂಟ್ಲಿಗೆಲ್ಲ ಸಿಗಾಕೊಂಡ್ರೆ ತುಂಬ ಕಷ್ಟ ಅಲ್ವಾ ಮಕ್ಕಳಿಗೆ. ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡಿಕೊಂಡೆ. ಆಮೇಲೆ ಬೆಲ್ಲ ಬೇಕಲ್ಲ, ಬೆಲ್ಲನ ಚೆನ್ನಾಗಿ ಚಚ್ಕೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ಹಾಕಿ ಕರಗಲಿ ಅಂತ ಬಿಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಮತ್ತು ಮಿಕ್ಸಿ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿದೆ. ಎಷ್ಟೇ ನೀವು ಮಿಕ್ಸಿಲಿ ಮಾಡಿದರೂ ಕೈಯಲ್ಲಿ ಮಾಡೋ ರುಚಿನೇ ಬೇರೆ ಅಲ್ವಾ. ಇವಾಗ ರೆಡಿ ಆಯಿತು ಪಾನಕ. ಹಾಗೆಯೇ ಮೊಸರನ್ನ ಹಾಕ್ಬಿಟ್ಟು ಸ್ವಲ್ಪ
ಮೊಸರನ್ನ ಸ್ವಲ್ಪ ಹಾಗೆ ಕಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಜ್ಜಿಗೆ ಕಡಿಯೋದ್ರಲ್ಲಿ ಕಡಿದೆ. ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಇವಾಗ ಒಗ್ಗರಣೆ ಮಾಡಲಿಕ್ಕೆ ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿನ ಕಟ್ ಮಾಡಿ ಮತ್ತು ಶುಂಠಿನ ತುರಿದಿಟ್ಕೊತಾ ಇದ್ದೀನಿ. ತುರಿದು ಆದಮೇಲೆ ಬಂದುಬಿಟ್ಟು ನಾನು ಶುಂಠಿನ ತುರಿದ್ಬಿಟ್ಟು ಡೈರೆಕ್ಟಾಗಿ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಫ್ರೈ ಮಾಡಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಶುಂಠಿನ ಆ್ಯಕ್ಚುಲಿ ಮಜ್ಜಿಗೆಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಂದುಬಿಟ್ಟು ನೀವು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ. ಸ್ವಲ್ಪ ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ನೀವು ಬೇಕಾದ್ರೆ ಅದರಲ್ಲೇ ಹಾಕ್ಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ಕೋಸಂಬರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಮತ್ತು ಹೆಸರುಬೇಳೆ ಮತ್ತು ಫ್ರೈ ಮಾಡಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿಕೊಂಡೆ. ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣು ಹುಳಿ ಬಿಟ್ಟೆ. ಆಮೇಲೆ ಇದಕ್ಕೂ ಅಷ್ಟೇ ಮಜ್ಜಿಗೆಗೂ ಕೂಡ ನಾನು ಇದು ಫ್ರೈ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಪಾನಕ ಮತ್ತು ಮಜ್ಜಿಗೆ ಕೋಸಂಬರಿ ಎಲ್ಲ ರೆಡಿ ಆಯ್ತಲ್ವ, ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ದೇವ್ರಿಗೆಲ್ಲ ಹೂವು, ಹಳೆ ಹೂವು ಎಲ್ಲ ತೆಗ್ದು ನೀಟ್ ಮಾಡಿ ಹೊಸ ಹೂವು ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗನೇ ಪೂಜೆ ಮಾಡಿದೆ ಇವತ್ತು. ಆ್ಯಕ್ಚುಲಿ ಅವ್ನಿಗೆ ಹುಷಾರಿರಲಿಲ್ಲ, ಆದರೂ ಸಹ ಅವನೇ ಪೂಜೆ ಮಾಡ್ದೆ. ಹಾಗೆ ಮಂಗಳಾರತಿ ಮಾಡಿ ಶ್ರೀರಾಮನವಮಿನ ಆಚರಣೆ ಮಾಡಿದ್ವಿ. ತುಂಬಾ ಇದು ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವನಿಗೂ ಹುಷಾರಿರಲಿಲ್ಲ. ನನ್ನದು ಚಿಕ್ಕ ಪಾಪು ಪ್ರೀಮೆಚ್ಯೂರ್ ಬೇಬಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಯಿತು. ನಿಮಗೆ ಗೊತ್ತು, ನಾನೊಬ್ಬಳೇ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೂ ಕೂಡ ರಜೆ ಇರಲಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಪರವಾಗಿಲ್ಲ, ರಾಮನವಮಿನ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.